ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸುಗಳ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಮುಕ್ತಾಯ ಆಯಿತು. ತಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಮೊದಲ ಕೌನ್ಸಿಲಿಂಗ್ ಆದ ತಕ್ಷಣ ಶುರು ಮಾಡ್ತಾಯಿದ್ವಿ. ನಾವು ನೀಟ್ ಫಲಿತಾಂಶವನ್ನು ಆಧರಿಸಿ ಮೆಡಿಕಲ್ ಡೆಂಟಲ್ ಆಯುಷನ್ನು ಎರಡನೇ ಸುತ್ತಿಗೆ ಇದ್ರ ಜೊತೆ ಮರ್ಜ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಡಿಲೇ ಮಾಡಿದ್ವಿ. ಈಗಾಗಲೇ ನಮಗೆ ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸು ಮತ್ತು ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ಮೊದಲ ಸುತ್ತಿನಲ್ಲಿ ಮಿಸ್ ಆಗಿರುವಂತಹ ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಸೀಟ್ ಮ್ಯಾಟ್ರಿಕ್ಸ್ ಸಹ ಬಂದಿದೆ. ತಮಗೆಲ್ಲ ಗೊತ್ತಿರುವಂತೆ ಆಯುಷ್ ಸಹ ಬರಬೇಕಾಗಿತ್ತು, ಇನ್ನೂ ಬರಲಿಲ್ಲ. ಅದು ಬಂದರೆ ನಾವು ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ಎರಡನೇ ಸುತ್ತನ್ನು ನಾವು ಅಧಿಕೃತವಾಗಿ ಆಪ್ಷನ್ ಎಂಟ್ರಿನ ನಾವು ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳಿದ್ದೀರಾ. ಮೊದಲ ಸುತ್ತಿನಲ್ಲಿ ಭಾಗವಹಿಸಿದ್ರೂ ಸಹ ಮೆಡಿಕಲ್ ಡೆಂಟಲ್ ಆಸ್ಪಿರೆಂಟ್ ಇದ್ದು ತಾವು ಸೀಟ್ ಹೋಲ್ಡ್ ಮಾಡಿರುವಂಥವ್ರಿದ್ದೀರಾ, ಚಾಯ್ಸ್ 3 ಹಾಕಿರುವಂಥವ್ರಿದ್ದೀರಾ. ಜೊತೆಗೆ ಮೊದಲ ಸುತ್ತಿನಲ್ಲಿ ಭಾಗವಹಿಸದೆ ನೀಟ್ ಫಲಿತಾಂಶ ಆಧರಿಸಿ ಮೆಡಿಕಲ್ಲು ಡೆಂಟಲ್ಲು ಆಯುಷಿಗೆ ಭಾಗವಹಿಸುವಂಥವ್ರಿದ್ದೀರಾ. ಬಿ ಫಾರ್ಮಾ ಮತ್ತು ಫಾರ್ಮಾ ಡಿಗೆ ಹೋಗಬೇಕು ಅನ್ನುವಂಥವರು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿರ್ಬೋದು, ಇಲ್ಲ ವೆಯ್ಟ್ ಮಾಡ್ತಿರ್ಬೋದು. ಮೊದಲ ಸುತ್ತಿನ ಫಲಿತಾಂಶದ ನಂತರ ನಾವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಹಾಕಲಿಕ್ಕೆ ನಾವು ಹೇಳಿದ್ವಿ ನಿಮಗೆ. ಚಾಯ್ಸ್ 1 ಹಾಕಿರುವಂತಹ ಸುಮಾರು 22,000 ವಿದ್ಯಾರ್ಥಿಗಳು ಅಷ್ಟೇ ತಾವು ಹೋಗಿ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ಯಾರು ಮೆಡಿಕಲ್ ಡೆಂಟಲ್ ಆಯುಷಿಗೆ ಹೋಗಬೇಕು ಅಂತಿರುವಂಥವ್ರು, ಇನ್ನೂ ಒಳ್ಳೆ ಸೀಟ್ ಬೇಕು ಅಂತಿರುವಂಥವ್ರು ಎಲ್ಲ ಕೌನ್ಸಿಲಿಂಗಲ್ಲಿ ಇದ್ದೀರಾ. ಪ್ರತಿ ವರ್ಷದಂತೆ ಸುಮ್ಮನೆ ತಮಾಷೆಗೆ ಚಾಯ್ಸ್ ಎಂಟ್ರಿ ಮಾಡಿ ಯಾವುದೇ ಚಾಯ್ಸ್ ಆಗ್ತಿಲ್ದಿರುವಂಥವರು ಸ್ವಲ್ಪ ಜನ ಇದ್ದರು, ಅವ್ರನ್ನ ನಾವೇ ಹೊರಗಡೆ ಹಾಕಿದ್ದೀವಿ. ಈಗ ನೀಟ್ ಫಲಿತಾಂಶ ಬಂದಿತ್ತು, ಹೊಸ್ದಾಗಿ ಅಪ್ಲಿಕೇಶನ್ ಹಾಕುವಂಥವರಿಗೆ ಹಾಕಿ ಅಂತೇಳಿದ್ವಿ. ಯಾರಿಗಾಗಲೇ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀರಾ ತಾವು ನೀಟ್ ರೋಲ್ ನಂಬರ್ನ ಲಿಂಕ್ ಮಾಡಿ ಅಂತೇಳಿದ್ವಿ. ತಾವು ಲಿಂಕ್ ಮಾಡಿದ್ದೀರಾ, ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ಅದು ಡಿಸ್ಪ್ಲೇ ಆಗಿದೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಹ ತಮಗೆ ನೀಟ್ ರ್ಯಾಂಕು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡೌನ್ಲೋಡ್ ಆಗಿದೆ. ಈ ವರ್ಷ ನಾವು ವಿಶೇಷವಾಗಿ ಆಲ್ಮೋಸ್ಟ್ ಒಂದು 6 ಮಂತ್ ತನಕ ನಾವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಮೀಸಲಾತಿಗಳನ್ನು ನೋಡ್ಕೊಳ್ಳಿ, ಯಾವುದಾದ್ರೂ ಮಿಸ್ ಆಗಿತ್ತು ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಹೇಳಿದ್ರೂ ಸಹ ಈಗ ನಿಮಗೆ ರಿಯಲೈಸ್ ಆಗಿದೆ, ಈಗ ನಂದು ಮೈನಾರಿಟಿ ಇಲ್ಲ ಹಾಕಬೇಕು ಅಂತ ಓಡಾಡ್ತಾ ಇದ್ದೀರಾ. ಇದು ದುರಂತ. ನಾವು ದಿಕ್ಸೂಚಿ ಅಂತ ಮ್ಯಾಗ್ಝೈನ್ ಸಹ ತಮ್ಮ ಕಾಲೇಜಿಗೆ ಕಳಿಸ್ಕೊಟ್ಟಿದ್ವಿ. ಸಾಕಷ್ಟು ನಾವು ನಮ್ಮ ವಿಕಾಸನ ಚಾನಲಲ್ಲಿ ಹಾಕೋದಲ್ದೇ ಸಾಕಷ್ಟು ಯೂಟ್ಯೂಬ್ ಚಾನಲ್ಲು ಈ ಕೌನ್ಸಿಲಿಂಗಿಗೆ ಎಲ್ಪ್ ಮಾಡುವಂಥವ್ರಿದ್ದಾರೆ. ಅವ್ರುಗಳು ಸಹ ಸಾಕಷ್ಟು ನಿಮಗೆ ಎಜುಕೇಟ್ ಮಾಡಿದ್ದಾರೆ. ಆದರೆ ನಿಮಗೆ ಅವಾಗ ಅದು ಅರಿವಾಗಿಲ್ಲ, ಜವಾಬ್ದಾರಿ ಇಲ್ಲ. ಈಗ ನಿಮಗೆ ರಿಯಲೈಸ್ ಆಗಿ ಓಡಾಡ್ತಾ ಇದ್ದೀರಾ. ಆದರೆ ಕೆ ಎ ಎಲ್ಲಿ ಯಾವ ಹಂತದ ತನಕ ಒಂದು ಚೌಕಟ್ಟಿರುತ್ತೆ ಅಲ್ಲಿವರೆಗೆ ಮಾತ್ರ ನಾವು ಎಲ್ಪ್ ಮಾಡಲಿಕ್ಕೆ ಸಾಧ್ಯ, ಅದನ್ನು ಮೀರಿ ಮಾಡಲಿಕ್ಕೆ ಆಗಲ್ಲ. ಈಗ ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ಬರೋಣ. ಯಾರು ಚಾಯ್ಸ್ 2 ಹಾಕಿ ಹೋಲ್ಡ್ ಮಾಡಿದ್ದೀರಾ ತಾವು ಮೆಡಿಕಲ್ಲು ಡೆಂಟಲ್ಲು ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ತಾವು ಆಪ್ಷನ್ ಎಂಟ್ರಿನ ಮಾಡಬಹುದು. ಚಾಯ್ಸ್ 3 ಹಾಕಿರುವಂಥವರು ಸಹ ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಕಳೆದ ವರ್ಷದ ತನಕ ನಮಗೊಂದು ಬೇಡಿಕೆ ಇತ್ತು, ಏನು ಅಂದರೆ ಮೊದಲ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಸರ್ ನಾವು ಮಿಸ್ ಮಾಡಿಬಿಟ್ಟಿದ್ವಿ, ನಂದು ಮೇಲ್ಗಡೆ ಇನ್ನೂ ಒಳ್ಳೆ ಕಾಲೇಜನ್ನು ಹಾಕುವಂಥದ್ದು ಮರ್ತೋಗಿತ್ತು, ಎರಡನೇ ರೌಂಡಲ್ಲಿ ನಮಗೆ ಹಾಕೋದಕ್ಕೆ ಕೊಡಿ ಅಂತ. ನಮ್ಮ ಅಲಾಟ್ಮೆಂಟ್ ಸಾಫ್ಟ್ವೇರು ಅದಕ್ಕೆ ಸಪೋರ್ಟ್ ಮಾಡ್ತಿರಲಿಲ್ಲ ಅಂತ ನಾವು ಹೊಸ ಆಪ್ಷನ್ಗಳನ್ನ ಹಾಕೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಹೊಸ ಆಪ್ಷನ್ ಬಗ್ಗೆ ಹೇಳ್ತಿರುವಂಥದ್ದು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವರು, ಅಂದರೆ ಚಾಯ್ಸ್ 2, ಚಾಯ್ಸ್ 3 ಹಾಕಿರುವಂಥವರು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ವರ್ಷ ನಾವು ಅಲಾಟ್ಮೆಂಟ್ ಸಾಫ್ಟ್ವೇರ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀವಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಯಾವುದಾದ್ರೂ ಬಿಟ್ಟೋಗಿತ್ತು ನಿಮ್ಮದು ಕಾಲೇಜು, 90% ಇಲ್ಲ 10% ಸ್ಟೂಡೆಂಟ್ದು ಈ ಥರದ್ದು ಸಣ್ಣ ಗೊಂದಲ ಇದ್ದರೆ ತಾವು ಬೇಕಾದರೆ ಹಾಕ್ಬೋದು. ಮೆಡಿಕಲ್ಲು ಡೆಂಟಲ್ಲು ಆಯುಷು
ಬಿ ಫಾರ್ಮಾ, ಫಾರ್ಮಾ ಡಿ ಜೊತೆಗೆ ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವರು ಯಾವುದಾದ್ರೂ ಕಾಲೇಜನ್ನು ಹಾಕೋದಾದರೆ ಹಾಕ್ಬೋದು. ಒಂದು ಪಾಯಿಂಟು. ಎರಡನೇದು, ಮೆಡಿಕಲ್ಲಿಗೋಸ್ಕರನೇ ಈಗ ನೀವು ಎಂಟ್ರಿ ಆಗ್ತಾಯಿದ್ದೀರ ಸಿಸ್ಟಮ್ ಒಳಗಡೆ. ತಾವುಗಳು ಮೆಡಿಕಲ್ಲಿಗೆ ಮಾತ್ರ ಹಾಕೋದಕ್ಕಾಗುತ್ತೆ. ಅಂದರೆ ಮೆಡಿಕಲ್ ನೀಟ್ ರ್ಯಾಂಕ್ ಆಧರಿಸಿ ನಿಮ್ಮ ಲಾಗಿನ್ ಒಳಗಡೆ ತಾವು ಈಗ ಏನಾದ್ರೂ ಇಲ್ಲಿವರೆಗೆ ಸುಮ್ಮನಿದ್ದು ನಾನು ಈಗ ಇಂಜಿನಿಯರಿಂಗ್ ಹಾಕಬೇಕು, ನೋ, ಈಗ ನಾನು ಅಗ್ರಿಕಲ್ಚರ್ ಹಾಕಬೇಕು, ಈಗ ನಾನು ವೆಟರ್ನರಿ ಹಾಕಬೇಕು, ಸಾಧ್ಯ ಇಲ್ಲ. ಅಂದರೆ ಫಸ್ಟ್ ಟೈಮ್ ನೀವು ಭಾಗವಹಿಸ್ತಾ ಇರುವಂತಹ ವಿಶೇಷವಾಗಿ ನೀಟ್ ರ್ಯಾಂಕ್ ಆಧರಿಸಿ ಕೌನ್ಸಿಲಿಂಗ್ಗೆ ಭಾಗವಹಿಸೋದಕ್ಕಿದ್ದಂಥ ವಿದ್ಯಾರ್ಥಿಗಳಿಗೆ. ನಮ್ಮ ಹತ್ರ ಇನ್ನು ಸ್ವಲ್ಪ ವಿದ್ಯಾರ್ಥಿಗಳಿದ್ದಾರೆ. ಯಾವ ಥರ ಅಂತಂದರೆ ಬೈ ಮಿಸ್ಟೇಕ್ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗಿದ್ದಾರೆ. ಈಗ ಅವರಿಗೆ ರಿಯಲೈಸ್ ಆಗಿದೆ, ನಾನು ತಮ್ಗೆ ಗೊತ್ತಿರಬೇಕು ಈ ಸರಿ ತುಂಬ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದೆ. ಲಾಸ್ಟ್ ಡೇಟ್ ತನಕ ತಾವು ಚಾಯ್ಸನ್ನು ಮೇಲೆ ಕೆಳಗೆ ಎಲ್ಲ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೆ. ಆದರೆ ಸಹ ಮಕ್ಕಳು ಮಿಸ್ಟೇಕ್ ಮಾಡಿರ್ತೀರ. ನಿಮಗೆ ಇದು 2ನೇ ಸುತ್ತಾಗಿರೋದ್ರಿಂದ ನಿಮಗೆ ಒಂದು ಸಣ್ಣ ಅವಕಾಶ ಕೊಡ್ತಾಯಿದ್ದೀನಿ. ಯಾರಿಗೆ? ಚಾಯ್ಸ್ 4 ಹಾಕಿ ಹೊರಗಡೆ ಹೋಗಿರುವಂಥವರಿಗೆ. ನೀವು ಮತ್ತೆ ಸಿಸ್ಟಮ್ ಒಳಗಡೆ ಬರೋದಾದರೆ 750 ರೂಪಾಯಿ ಕೊಟ್ಟು ತಾವು ಮತ್ತೆ ಲಾಗಿನ್ ಆಗಿ ಸಿಸ್ಟಮ್ ಒಳಗಡೆ ಬರಬಹುದು. ಆದರೆ ಒಂದು ಕಂಡೀಷನ್ ಏನಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟು ಡಿಲೀಟ್ ಆಗಿ ನಿಮ್ಮನ್ನ ಆಟೋ ಚಾಯ್ಸ್ 3 ಥರ ಮಾಡಿ ನಿಮ್ಮನ್ನು ಒಳಗಡೆ ಬಿಡ್ತೀವಿ. ಇದು ಈ ರೌಂಡಿಗೆ ಮಾತ್ರ, ಮತ್ತೆ ಮುಂದಿರಲ್ಲ. ಇದು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕ್ಯಾನ್ಸಲ್ ಈಗಾಗಲೇ ಕೆಲವರು ಏನು ಮಾಡಿದ್ದೀರಾ, ಚಾಯ್ಸ್ 1 ಹಾಕಿದ್ದೀರಾ, ದುಡ್ಡು ಕಟ್ಟಿಲ್ಲ, ನೀವು ಫರ್ದರ್ ಏನೂ ಮಾಡಿಲ್ಲ, ನಿಮ್ಮನ್ನೆಲ್ಲ ನಾವು ಸಿಸ್ಟಮಿಂದ ಹೊರಗಡೆ ಹಾಕಿರ್ತೀವಿ. ಏನೋ ಮಿಸ್ಟೇಕಿಂದ ತಾವು ಆ ಥರ ಮಾಡಿದ್ರಿ ಅಂತಂದರೆ ತಾವು 750 ರೂಪಾಯಿ ಕಟ್ಟಿ ಒಳಗಡೆ ಬರಬಹುದು. ನಿಮ್ಮನ್ನು ಸಹ ಚಾಯ್ಸ್ 3 ಅಂತ ಕನ್ಸಿಡರ್ ಮಾಡ್ತೀವಿ. ನಿಮಗೆ ಸಿಕ್ಕಿರೋ ಸೀಟು ಇರಲ್ಲ. ಇದು ಈ ಸೆಕೆಂಡ್ ರೌಂಡ್ ಆಗಿರೋದಕ್ಕೆ ಇದಕ್ಕೆ ಮಾತ್ರ ನಾವು ಅವಕಾಶ ಕೊಡ್ತಾ ಇರೋದು. ಮುಂದಿನ ಯಾವ ದಿನಗಳಲ್ಲೂ ಈ ಅವಕಾಶಗಳು ಇರಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಮಗೆಲ್ಲ ಗೊತ್ತಿರುವಂತೆ ಈ ಮೊದಲ ಸುತ್ತಿನಲ್ಲಿ ಎಲ್ಲ ಸೀಟನ್ನು ನಾವು ಕನ್ವರ್ಷನ್ ಮಾಡಿಯೇ ನಿಮಗೆ ಅಲಾಟ್ ಮಾಡಿದ್ವಿ. ಅಂದರೆ ಆದಷ್ಟು ಸೀಟ್ಗಳು ಕನ್ವರ್ಷನ್ ಆಗಿ ನಿಮಗೆ ಒಳ್ಳೆ ಸೀಟೇ ಸಿಕ್ಕಿತ್ತು. ಆದ್ರೂ ಮೆಡಿಕಲ್ಲು ಡೆಂಟಲ್ಲಿಗೆ ಹೋಗುವಂಥವರು ಒಳ್ಳೊಳ್ಳೆ ಸೀಟನ್ನು ಇಟ್ಕೊಂಡಿದ್ದಾರೆ, ನೋ ಡೌಟ್. ಅದಕ್ಕೋಸ್ಕರನೇ ತಾವು ಚಾಯ್ಸ್ 2 ಹಾಕಿ ಈ ಸುತ್ತಿಗೆ ಬಂದಿದ್ದೀರಾ. ಈ ಸುತ್ತಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲಲ್ಲಿ ಸಹ ನಾವು ಕಂಬೈನ್ಡ್ ಸೀಟ್ ಅಲಾಟ್ ಮಾಡ್ತೀವಿ, ಕನ್ವರ್ಷನ್ ಮಾಡಿ ಅಲಾಟ್ ಮಾಡ್ತೀವಿ. ಮೆಡಿಕಲ್ ಡೆಂಟಲ್ ಕನ್ವರ್ಷನ್ ಆಗಿರಲ್ಲ, ತಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಅವ್ರು ಈಗ ಎಂಟ್ರಿ ಆಗ್ತಾಯಿದೆ ಆ ಸೀಟ್ಗಳು. ಬಿ ಫಾರ್ಮಾ, ಫಾರ್ಮಾ ಡಿ, ಮೆಡಿಕಲ್ಲು ಮತ್ತು ಡೆಂಟಲ್ ಏನಿದೆ, ಆ ವಿದ್ಯಾರ್ಥಿಗಳು ಹೊಸಬ್ರು ಇದ್ದೀರಾ. ಈಗ ಇರುವಂಥವ್ರೂ ನೀಟ್ ರ್ಯಾಂಕ್ ಇತ್ತು ಅಂತಂದರೆ ತಾವು ಹಾಕಿರ್ತೀರ. 2ನೇ ಸುತ್ತಲ್ಲಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಫಾರ್ಮಾ ಡಿ ಫಾರ್ಮಾ ಮತ್ತು ಏನು ನಮ್ಮ ಫಾರ್ಮಾ ಡಿ ಇದೆ, ಇದನ್ನು ಕನ್ವರ್ಷನ್ ಮಾಡಿ ನಾವು ಈ ಸುತ್ತಲ್ಲಿ ಅಲಾಟ್ ಮಾಡ್ತೀವಿ. ಅಲಾಟ್ ಮಾಡಿದ ಮೇಲೆ ಕೆಲವರಿಗೆ ಸ್ವಲ್ಪ ಗೊಂದಲ ಇದೆ, ವಿಶೇಷವಾಗಿ ಮೆಡಿಕಲ್ ಅವರಿಗೆ. ಏನಪ್ಪ ಅಂದರೆ, ಸರ್ MCCದು ಶುರುವಾಗಿದೆ, ನೀವು ಶುರು ಮಾಡ್ತಾಯಿದ್ದೀರಾ, ನಾವು ಅಲ್ಲಿ ಹೋಗಬೇಕಾ, ಇಲ್ಲಿ ಹೋಗಬೇಕಾ, ನನಗೆ ಮ್ಯಾನೇಜ್ಮೆಂಟ್ ಸೀಟು ಈ ಕಾಲೇಜಲ್ಲಿ ಸಿಗುತ್ತಾ, ಆ ಕಾಲೇಜಲ್ಲಿ ಸಿಗುತ್ತಾ, ಪಿ ಸೀಟ್ ಇದೆಲ್ಲ. ಇದಕ್ಕೆಲ್ಲದಕ್ಕೂ ಪರಿಹಾರ ಏನು ಅಂತಂದರೆ, ತಮಗೆ ಗೊತ್ತಿರುವಂತೆ NRI ಸೀಟ್ಗಳು ಮ್ಯಾನೇಜ್ಮೆಂಟಾಗಿ NRI ಎಷ್ಟಿರ್ತಾರೆ ಅಷ್ಟು ಅಲಾಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಇದೇ ಸುತ್ತಲ್ಲಿ ಮ್ಯಾನೇಜ್ಮೆಂಟಾಗಿ ಕನ್ವರ್ಷನ್ ಆಗುತ್ತೆ, ಹಂಗಾಗಿ ಮ್ಯಾಕ್ಸಿಮಮ್ ಸೀಟ್ ಅಲಾಟ್ ಆಗುತ್ತೆ. ಅದೇ ರೀತಿ ಯಾವುದು ವಿಶೇಷ ಕೆಟಗರಿ ಒಳಗಡೆ ಇಟ್ಟಿರುವಂತಹ ಸೀಟ್ಗಳು ಸಹ ಎಷ್ಟು ಇರುತ್ತೆ ಅವರಿಗೆ ಫಸ್ಟು ಅಲಾಟ್ ಮಾಡ್ತೀವಿ, ಉಳಿದಂಥ ಸೀಟ್ಗಳನ್ನ ಕನ್ವರ್ಟ್ ಮಾಡಿ ಇದರಲ್ಲೇ ಅಲಾಟ್ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳು ಕೇಂದ್ರ ಸರ್ಕಾರ ಅಧೀನದ MCCಯಿಂದ ಅಲಾಟ್ ಆಗ್ತವೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಡೀಮ್ಡ್ ಮೆಡಿಕಲ್ ಕಾಲೇಜುಗಳು ಅಲ್ಲಿ ಅಲಾಟ್ ಆಗ್ತವೆ. ಉಳಿದಂಥ ಎಲ್ಲ ಮೆಡಿಕಲ್ ಕಾಲೇಜುಗಳ ಸೀಟ್ಗಳು ನಮ್ಮಿಂದ ಅಲಾಟ್ ಆಗುತ್ತೆ. ಈ ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ. ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದರೆ, ಯಾರು ಹಣ ಇರುವಂಥವರು ನೇರವಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕಾಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸೀಟು KEA ಮುಖಾಂತರನೇ ಅಲಾಟ್ ಆಗುತ್ತೆ. 2 ಕೆಟಗರಿ ಸೀಟಿಗೆ ಸರ್ಕಾರನೇ ಫೀಸನ್ನು ನಿಗದಿಪಡಿಸುತ್ತೆ. G ಸೀಟು ಮತ್ತು ಪಿ ಸೀಟ್ ಅಂತ ಹೇಳ್ತಾರೆ.
NRI ಮತ್ತು ಮ್ಯಾನೇಜ್ಮೆಂಟಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಅವ್ರ ಫೀಸು ಫಿಕ್ಸ್ ಮಾಡಿ ನಮ್ಮ ಪೋರ್ಟಲಲ್ಲಿ ಹಾಕ್ತೀವಿ. ರ್ಯಾಂಕ್ ಆಧರಿಸಿ ನಾವೇನೇ ಸೀಟನ್ನು ಅಲಾಟ್ ಮಾಡ್ತೀವಿ. NRI ವಿದ್ಯಾರ್ಥಿಗಳು ಯಾರಾದರೂ ಸಫಿಷಿಯೆಂಟ್ ಇಲ್ಲ ಅಂತಂದರೆ ಆ ಸೀಟ್ಗಳೆಲ್ಲ ಮ್ಯಾನೇಜ್ಮೆಂಟಾಗಿ ನಾವು ಸೀಟನ್ನು ಅಲಾಟ್ಮೆಂಟ್ ಮಾಡ್ತೀವಿ. ಇದು ಪ್ರಕ್ರಿಯೆ ಇರುವಂಥದ್ದು. ಇಲ್ಲಿ ಒಂದು ಕನ್ನಡಿಗರಿಗೆ ಒಂದು ಕಿವಿ ಮಾತು ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳನ್ನು MCC ಅವರು ಅಲಾಟ್ ಮಾಡ್ತಾರೆ. ದಯಮಾಡಿ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಅಲ್ಲೂ ಭಾಗವಹಿಸಿ, ನನ್ನ ವಿನಂತಿ, ಅಲ್ಲಿ ಸಹ ಭಾಗವಹಿಸಿ. PSEET ಅವರು ಅಷ್ಟೇ, ಅಲ್ಲಿ ಕರ್ನಾಟಕದಲ್ಲಿರುವ ಡೀಮ್ಡ್ ಕಾಲೇಜಿನ ಸೀಟ್ಗಳದ್ದು ಸಹ ಫೀಸು ಫ್ಲಾಟ್ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ 12 ಲಕ್ಷ ಇದ್ದು ಪ್ರೈವೇಟ್ ಮೆಡಿಕಲ್ ಕಾಲೇಜಿನ ಫೀಸಿಗೂ ಡೀಮ್ಡ್ ಮೆಡಿಕಲ್ ಕಾಲೇಜ್ ಫೀಸಿಗೂ ಹತ್ತತ್ರ ಸಮ ಇದೆ. ತಾವು ಅಲ್ಲಿ ಸಹ MCCನಲ್ಲಿ ಭಾಗವಹಿಸಿ, ಖಂಡಿತ ತಾವು ಭಾಗವಹಿಸಬೇಕು. ಯಾಕೆ ಅಂತಂದರೆ ನಮ್ಮಲ್ಲೂ ಭಾಗವಹಿಸಿ, ಅಲ್ಲೂ ಭಾಗವಹಿಸಿ. ನೀವು ನಿರ್ಧಾರ ಮಾಡೋದಕ್ಕೆ ನಾನು ಸಮಯ ಕೊಡ್ತೀನಿ. ನಾನು ಫಲಿತಾಂಶವನ್ನು ಪ್ರಕಟ ಮಾಡ್ತೀನಿ ಅಥವಾ ಅವರು ಫಲಿತಾಂಶ ಪ್ರಕಟ ಮಾಡ್ತಾರೆ, ಅದು ಏನು ಇಂಪಾರ್ಟೆಂಟ್ ಅಲ್ಲ. ಆದರೆ ನೀವು ಅವರ ಫಲಿತಾಂಶ ಬಂದ ಮೇಲೇ ನಾನು ಮುಂದುವರಿಯುವಂಥದ್ದು. ಉದಾಹರಣೆಗೆ ತಮ್ಮ ಮಗು ಮೆರಿಟ್ ಚೆನ್ನಾಗಿದೆ, ದಯಮಾಡಿ ತಾವು MCCನಲ್ಲಿ ಸಹ ಭಾಗವಹಿಸಿ, ನಮ್ಮಲ್ಲಿ ಸಹ ಭಾಗವಹಿಸಿ. ನಾನು ಫಲಿತಾಂಶ ಪ್ರಕಟ ಮಾಡ್ತೀನಿ ಅಥವಾ ಅವರು ಮಾಡ್ತಾರೆ. ಮಾಡಿದ ಮೇಲೆ ನೀವು ಡಿಸೈಡ್ ಮಾಡಿ, ನಾನು MCCನಲ್ಲಿ ತಗೊಳ್ಬೇಕಾ KEAನಲ್ಲಿ ತಗೊಳ್ಬೇಕಾ ಅಂತ. ಒಂದು ವೇಳೆ ತಾವು MCCನಲ್ಲಿ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ನಮ್ಮಿಂದ ನಾನು ಫ್ರೀ ಎಕ್ಸಿಟ್ ಆಪ್ಷನ್ ಕೊಡ್ತೀನಿ. ತಾವು ಫ್ರೀಯಾಗಿ ನಮ್ಮಿಂದ ಎಕ್ಸಿಟ್ ಆಗಿ, ನಾನು ನಿಮಗೊಂದೆರಡು ದಿನ ಅಂದರೆ MCC ಅವ್ರದ್ದು ಫೈನಲ್ ರಿಸಲ್ಟ್ ಪಬ್ಲಿಷ್ ಆದ ನಂತರ ನಾನು ಒಂದಿನ ಟೈಮ್ ಕೊಡ್ತೀನಿ. ತಾವು ಎಕ್ಸಿಟ್ ಆದಮೇಲೆ ನಾನು ರೀರನ್ ಮಾಡಿ ಫಲಿತಾಂಶ ಪ್ರಕಟ ಮಾಡ್ತೀನಿ. ಆ ವಿಷಯ ಇಷ್ಟೇ. ಎನಿವೇ ಅದು 15% ಸೀಟು ನೀವು ಅಲ್ಲಿ ಸೇಮ್ ಮೆರಿಟ್ ಇದ್ದು, ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜು ನೀವು ಟಾಪರ್ಸ್ ಇದ್ದೀರಾ, ನಮ್ಮಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ, ನೀವು ಅಲ್ಲೇ ತಗೊಳ್ಳಿ. ಇನ್ನೊಬ್ಬ ನಮ್ಮ ಹುಡುಗ ಇನ್ನೊಬ್ಬ ಕೆಳಗಿಂದ ನಾವು ನಮ್ಮ KEAಯಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅಷ್ಟೇ. ಯಾಕೆಂದರೆ ಕಾಲೇಜು ಸೇಮ್ ಇರುತ್ತೆ, ಹಾಗಾಗಿ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ದಯಮಾಡಿ ಅದು ಮಾಡಬೇಕು. ಇನ್ನೊಂದು, ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥದ್ದು, ಭಾಳ ಜವಾಬ್ದಾರಿಯಿಂದ ಆಪ್ಷನ್ ಎಂಟ್ರಿ ಮಾಡಿ. ಮೆಡಿಕಲ್ಲು ಡೆಂಟಲ್ಲಿಗೆ ಆಯುಷಿಗೆ ಮಾತ್ರ ಇದು ಫಸ್ಟ್ ರೌಂಡು. ಉಳಿದಂಥ ಎಲ್ಲ ಕೋರ್ಸುಗಳಿಗೆ ಇದು ಸೆಕೆಂಡ್ ರೌಂಡ್ ಅಂತ ನಾನು ಟ್ರೀಟ್ ಮಾಡ್ತೀನಿ. ಸೆಕೆಂಡ್ ರೌಂಡೇನೆ. B ಫಾರ್ಮ ಫಾರ್ಮ್ Dಗೆ ಫಸ್ಟ್ ರೌಂಡ್ ಆದ್ರೂ ಅದು ನಾನು ಸೆಕೆಂಡ್ ರೌಂಡ್ ಅಂತ ಟ್ರೀಟ್ ಮಾಡ್ತೀನಿ. ದಯಮಾಡಿ ಅದನ್ನು ನಾನು ಮುಂದಕ್ಕೆ ಕ್ಯಾರಿ ಮಾಡಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು. ನಾನು ಈ ಹಿಂದೆ ಎಲ್ಲ ತಮಗೆ ಹೇಳಿದ್ದೀನಿ, 2ನೇ ಸುತ್ತಿನಲ್ಲಿ ಕಡ್ಡಾಯವಾಗಿ ಅಡ್ಮಿಷನ್ ತಗೊಳ್ಬೇಕು ಅಂತ ನಾನು ಹೇಳಿದ್ದೀನಿ. ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ನೀವು ಚಾಯ್ಸ್ ಕರೆಕ್ಟ್ ಹಾಕೋವಂಥದ್ದಕ್ಕೋಸ್ಕರ. ಮೆಡಿಕಲ್ ಡೆಂಟಲ್ ಅವರಿಗೆ ಫಸ್ಟ್ ರೌಂಡ್ ಇದೆ. MCCಗೆ ರಿಸಲ್ಟ್ ಬಂದ ಮೇಲೆ ಅಲ್ಲಿಗೆ ಹೋಗೋರಿಗೆಲ್ಲ ನಮ್ಮಿಂದ ಕಳಿಸ್ಕೊಟ್ಟು ರೀರನ್ ಮಾಡ್ತೀನಿ. ಆದರೂ ಸಹ ಅವರಿಗೆ 2ನೇ ರೌಂಡಿಗೆ ಬರುವಂಥದ್ದಕ್ಕೆ ಏನೆಲ್ಲ ಇದೆ ಆ ಥರ ನಾನು ಫೆಸಿಲಿಟೇಟ್ ಮಾಡ್ತೀನಿ. ಆದರೆ ಉಳಿದಂಥ ಯಾವ ಕೋರ್ಸುಗಳಿಗೆ ಸಹ 3ನೇ ಸುತ್ತಿಗೆ ಬರುವಂಥದ್ದಕ್ಕೆ ಅವಕಾಶ ಇರಲ್ಲ. ಚಾಯ್ಸ್ 1 ಹಾಕಿ ತಾವು ಅಡ್ಮಿಷನ್ ಆಗಬೇಕು, ಇಲ್ಲ ಚಾಯ್ಸ್ 4 ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಬೇಕು. ಇಲ್ಲಿ ಒಂದು ಡೌಟ್ ಬರುತ್ತೆ ತಮಗೆ, ಸರ್ ನಾನು ಆ್ಯಕ್ಚುಲಿ ಮೆಡಿಕಲ್ ಆಸ್ಪಿರೆಂಟ್ ಇದ್ದೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂತಂದರೆ ನಾನು ಇಂಜಿನಿಯರಿಂಗ್ ಹೋಗಬೇಕು ಅಂತೇಳಿ ನಾನು ಹಾಕಿದ್ದೆ, ಈಗ ಇಂಜಿನಿಯರಿಂಗ್ ಸಿಕ್ಕಿದೆ, ನೀವು ಅಡ್ಮಿಷನ್ ಆಗಿಬಿಡು ಅಂತಂದರೆ ನನಗೆ 2ನೇ ರೌಂಡಲ್ಲಿ ಮೆಡಿಕಲ್ ಸಿಗೋ ಸಾಧ್ಯತೆ ಇದೆ, ನನಗೆ ಇಲ್ಲಿ ಅನ್ಯಾಯ ಆಗುತ್ತೆ, ಕಾಲೇಜಿಗೆ ಹೋಗಿ ಸೇರಿದರೆ ದುಡ್ಡು ಕೊಡ್ತಾರೆ. ಆದರೆ ನೀವು ಅದು ಮಾಡಲಿಲ್ಲ ಅಂತಂದರೆ ಎಂಟೈರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ತಮ್ಗೆ ಗೊತ್ತಿದೆ, AICTE ಪ್ರಕಾರ ಅವರಿಗೊಂದು ಅಡ್ಮಿಷನ್ ಕಟ್ ಆಫ್ ಇದೆ, MCC ಅವ್ರ ಪ್ರಕಾರ ಮೆಡಿಕಲ್ ಡೆಂಟಲ್ ಅವರಿಗೆ ಬೇರೆಯೇ ಒಂದು ಕಟ್ ಆಫ್ ಇದೆ. ಆದರೆ ನಿಮಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಹೇಗೆ ಮಾಡ್ತೀನಿ ಅಂತಂದರೆ, ನೀವೇನೇ ಹಾಕಿದ್ದೀರಾ ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗಿಗೆ ಹೋಗ್ತೀನಿ ಅಂತ ತಾವೇ ಹಾಕಿದ್ದೀರಾ. ಓಕೆ, ಈಗ ಇಂಜಿನಿಯರಿಂಗ್ ಸಿಕ್ಕಿದೆ, ನೀವು ಹೋಗಿ ಅಡ್ಮಿಷನ್ ಆಗಿ ಮೆಡಿಕಲ್ಲಿಂದು 2ನೇ ಸುತ್ತು ನಾನು ಕೌನ್ಸಿಲಿಂಗ್ ಏನು ಶುರು ಮಾಡ್ತೀನಿ, ತಾವು ಭಾಗವಹಿಸಿ. ನಿಮಗೆ ಅಪ್ಗ್ರೇಡ್ ಆದರೆ ಆಗಲಿ, ಸಂತೋಷ.
ಸರ್ ಅಲ್ಲಿ ಕಾಲೇಜಿಗೆ ಹೋಗಿ ಸೇರಿರ್ತೀವಿ, ದುಡ್ಡು ಕಟ್ಟಿರ್ತೀವಿ, ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ. ನೋಡಿ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅಸೋಸಿಯೇಷನ್ ಜೊತೆ ಸರ್ಕಾರ ಈಗಾಗಲೇ ಮಾತಾಡಿದ್ದಾರೆ, ನಾವು ಒಂದು ಪ್ರೊಸೀಡಿಂಗ್ ಸಹ ಮಾಡಿದ್ದೀವಿ, ಅವ್ರು ಒಪ್ಪಿದ್ದಾರೆ. ನಿಮಗೆ ಫ್ರೀಯಾಗಿ ಹೊರಗಡೆ ಬರುವಂಥದ್ದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಫೀಸಿನ ಬಗ್ಗೆ ತಲೆಬಿಸಿ ಮಾಡಬೇಡಿ, ಯಾಕೆಂದರೆ ಫೀಸ್ ಎಲ್ಲ KENಲ್ಲೇ ಇರುತ್ತೆ. ಸರ್ ನಾನು ಇಂಜಿನಿಯರಿಂಗೇ ಹೋಗಬೇಕು ಅಂತ ಇತ್ತು, ಮೆಡಿಕಲ್ ಇತ್ತು, ಇಂಜಿನಿಯರಿಂಗ್ ಸಿಕ್ಕಿದೆ, ಬಟ್ ನಾನು ಇಂಜಿನಿಯರಿಂಗೂ ಹೋಗೋಕ್ಕೆ ಇಷ್ಟ ಇಲ್ಲ ಸರ್. ನನ್ನ ಅಡ್ಮಿಷನ್ ಆಗೋದು ಬರೋದು ಅದೆಲ್ಲ ನನಗೆ ತಲೆಬಿಸಿ ಬೇಡ. ನಾನು ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ಲಿಗೇ ಟ್ರೈ ಮಾಡ್ತೀನಿ, ಸಿಕ್ಕಿದರೆ ಸರಿ, ಇಲ್ಲಾಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ. ಸಿಕ್ಕಿದರೆ ಸರಿ ಸರ್, ಇಲ್ಲಾಂದರೆ ಯಾವುದೋ ಇಂಜಿನಿಯರಿಂಗು ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅನ್ನೋರು ಕೆಲವರು ಇದ್ದಿರ್ಬೋದು. ತಾವು ಚಾಯ್ಸ್ 4 ಹಾಕಿ. ಸರ್ ಚಾಯ್ಸ್ 4 ಹಾಕಿದರೆ ನಾನು ಸಿಸ್ಟಮಿಂದನೇ ಹೊರಗಡೆ ಹೋಗ್ತೀನಲ್ಲ, ಮತ್ತು ನನಗೆ ಮೆಡಿಕಲ್ ಬೇಕು ಸರ್. ನೋ ಪ್ರಾಬ್ಲಮ್, ನೀವು ಮೆಡಿಕಲ್ಲಿಗೆ ಬರ್ಬೋದು. ಯಾಕೆಂತಂದರೆ ತಮ್ಗೆ ಗೊತ್ತಿದೆ, ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಏನಿದೆ ಅದು ಸೆಕೆಂಡ್ ರೌಂಡ್ ಅಂತ ಆಗುವಂಥದ್ದು. ನೋಡಿ, ನೀವೇನೇ ಇಂಜಿನಿಯರಿಂಗ್ ಸಿಕ್ಕಿದ್ರೆ ಅಂತ ನೀವು ಹಾಕಿರ್ತೀರ, ನೀವು ಹೋಗಲ್ಲ ಅಂದರೆ 4 ಹಾಕಿ ಹೊರಗಡೆ ಹೋಗಿ ಬಂದರೆ ನೀವು 750 ಕಟ್ಟಿ ಒಳಗಡೆ ಬನ್ನಿ. ಯಾಕೆಂದರೆ ನೀವೇನೇ ಹಾಕಿರುವಂಥದ್ದು ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಇಂಜಿನಿಯರಿಂಗ್ ಅಂತೇಳಿ. ಇದು ಎರಡನೇ ಆಪ್ಷನ್ನು ಮೆಡಿಕಲ್ ಡೆಂಟಲ್ ಅವರಿಗೆ ಹೊರತುಪಡಿಸಿ, ಮೆಡಿಕಲ್ ಡೆಂಟಲ್ ಆಯುಷ್ ಅವರಿಗೆ ಹೊರತುಪಡಿಸಿ ಉಳಿದಂಥ ಎಲ್ಲರಿಗೆ ಸಹ ನಾನು ಆಪ್ಷನ್ ಇದು ನಾನು ವಿವರವಾಗಿ ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ಹೇಳ್ತೀನಿ. ನಾನು ಈಗ ಯಾಕೆ ಇದೊಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಜಿನಿಯರಿಂಗಿಂದು ಈ ಹಿಂದೆ ಹೆಂಗಿರ್ತಿತ್ತು ಅಂತಂದರೆ, ನೀವು 3ನೇ ಸುತ್ತಿನ ತನಕ ಬರೋದಕ್ಕೆ ಅವಕಾಶ ಇತ್ತು. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಸೀಟ್ ಬ್ಲಾಕ್ ಮಾಡ್ತಿದ್ರು ವಿದ್ಯಾರ್ಥಿಗಳು. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ಬೋದು, ಏನು ಅಂತಂದರೆ, ಸರ್ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆಗಿರ್ತೀನಿ, ನೀವು 3ನೇ ಸುತ್ತಿಂದು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ಪಬ್ಲಿಷ್ ಮಾಡಿದಾಗ ಕಾರಣಾಂತರದಿಂದ ಯಾವುದಾದ್ರೂ ಒಂದು ಟಾಪ್ ಕಾಲೇಜಲ್ಲಿ 1-2 ಇಂಜಿನಿಯರಿಂಗ್ ಸೀಟೇ ಖಾಲಿ ಆಗಿರುತ್ತೆ, ಅದಕ್ಕೂ ನಾನು ಅಪ್ಗ್ರೇಡೇಷನಿಗೆ ಬರ್ಬೋದಾ? ಎಸ್, ನೀವು ಬರ್ಬೋದು. ಆದರೆ ನೀವು ಅಡ್ಮಿಷನ್ ಆಗಿರೋದು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ, ನೀವು ಬರಬಹುದು. ಸರ್ ಇದು ಏನು ಗೊಂದಲ ಆಗಿಬಿಡುತ್ತೆ ಸರ್, ನಾನು ಹೋಗೋದು ಇಲ್ಲಿ ಹೋಗಿ ಬರೋದು ಇದು ನೀವು ಈ ಥರ ವಿಚಾರ ಮಾಡುವಾಗ ನಾನು ಒಂದು ಡೇಟಾ ಅನಲೈಸ್ ಮಾಡಿದ್ದೀನಿ. ಲಾಸ್ಟ್ ಇಯರು, ಅದ್ರ ಹಿಂದಿನ ವರ್ಷ ಅದ್ರದ್ದೆಲ್ಲ ನೋಡಿದರೆ, ಈ ಥರ ಬಿಟ್ಟು ಅಪ್ಗ್ರೇಡ್ ಆಗುವಂಥದ್ದು, ಬೇರೆ ಕಡೆ ಹೋಗುವಂಥದ್ದು ಕೇವಲ ಒಂದು 2%. ನಾನು 2%ಗೋಸ್ಕರ ಏನಾದ್ರೂ ಇಂಜಿನಿಯರಿಂಗ್ ಎಲ್ಲ ಕೋರ್ಸ್ಗಳಿಗೆ ಎಂತಿದ್ರೂ ಇದು ಮೆಡಿಕಲ್ಲೆಲ್ಲ ಬಂದಿರೋದ್ರಿಂದ ಇದು ಈಗ ಸೆಕೆಂಡ್ ರೌಂಡ್ ಇದೆ ಅಂತ ನಾನು ನಿಮಗೆ ಹೋಲ್ಡ್ ಮಾಡಿ ಮುಂದೆ ಬರೋದಕ್ಕೆ ಕೊಟ್ಟರೆ ಯಾರೂ ಅಡ್ಮಿಷನ್ ಆಗಲ್ಲ. ಎಲ್ಲೋ ಒಂದು ಕಡೆ ಆಸೆ ನಂದು ಅಪ್ಗ್ರೇಡ್ ಆಗ್ಬೋದು ಅಂತ. MCC ಅವ್ರದ್ದು ತಮಗೆ ಗೊತ್ತಿದೆ ಲಾಸ್ಟ್ ಇಯರ್ ಎಲ್ಲ ಏನಾಗಿದೆ ಅಂತ ಅಂದ್ಕೊಂಡು. ಹಾಗಾಗಿ MCC ಅವ್ರದ್ದು ಯಾವಾಗ ಪೋಸ್ಟ್ ಬಂದ್ ಮಾಡ್ತಾರೆ, ಯಾವಾಗ ಓಪನ್ ಮಾಡ್ತಾರೆ ಅಂತನ್ನುವಂಥದ್ದು ಲಾಸ್ಟ್ ಇಯರ್ ಎಷ್ಟು ಗೊಂದಲ ಇತ್ತು. ಒಂದು ವೇಳೆ ಈ ವರ್ಷ ನಾನೇನಾದ್ರೂ ಈ ರಿಸ್ಕನ್ನು ತಗೊಂಡ್ರೆ, AICT ಅವ್ರೇನಾದರೂ ಲಾಸ್ಟ್ ಡೇಟ್ ಮಾಡ್ತು ಅಂತಂದರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜವರಿಗೆ ಮತ್ತು ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ನಾನು 2% ಸೀಟಿಗೋಸ್ಕರ ನಾನು ನಿಮ್ಗಳ್ನೆಲ್ಲ 3ನೇ ಸುತ್ತಿನ ತನಕ ತಗೊಂಡು ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಈ ನಿರ್ಧಾರ ನಾವು ಮಾಡಿದ್ದೀವಿ. ದಯಮಾಡಿ ತಾವು ಸಹಕಾರ ನೀಡಬೇಕು. ನೀವು ಏನೂ ಗೊಂದಲಕ್ಕೆ ಒಳಗಾಗಬೇಡಿ. ವಿದ್ಯಾರ್ಥಿಗಳ ಸ್ಥಾನದಲ್ಲಿ ನಾನು ನಿಂತು ನಿಮ್ಗಳಿಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿಯೇ ನಾನು ನಿಮಗೆ ಸಹಾಯ ಮಾಡ್ತೀನಿ. ಬಟ್ ನೀವು ಏನೇನೋ ಕಲ್ಪನೆ ಮಾಡ್ಕೊಂಡು ಟೆನ್ಷನ್ ಆಗೋದಕ್ಕೆ ಹೋಗಬೇಡಿ. ಆಮೇಲೆ ಮೆಡಿಕಲ್ಲಿಗೆ ಸಂಬಂಧಪಟ್ಟಂಥ ಪೋಷಕರು, ವಿದ್ಯಾರ್ಥಿಗಳು ನನಗೆ ಸುಮಾರು ಕಾಲ್ ಬರ್ತಾಯಿದೆ, ಫೋನ್ ತುಂಬ ಗೊಂದಲದಲ್ಲಿದ್ದೀರಾ, ಸಿಗುತ್ತೋ ಸಿಗಲ್ವೋ. ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ, ಈ ವರ್ಷದ್ದು ಸೀಟು ಎನಿವೇ ಕರ್ನಾಟಕಕ್ಕೆ ಸ್ವಲ್ಪ ಒಂದು 1350 ಸೀಟ್ ಜಾಸ್ತಿ ಆಗಿದೆ. ಎನಿವೇ ನಮ್ಮ ವೆಬ್ಸೈಟಲ್ಲಿ ತಾವು ನೋಡಿ, ಎಲ್ಲ ರೋಸ್ಟರ್ ಪ್ರಕಾರ ಇರುತ್ತೆ. ಕಳೆದ ವರ್ಷದ್ದು ರ್ಯಾಂಕನ್ನು ನೋಡಿ ನೀವು ಒಂದು ಅನಲೈಸ್ ಮಾಡ್ಬೋದು, ನಿಮಗೆ ಯಾವ ಸೀಟು ಸಿಕ್ಬೋದು, ಯಾವ ಕಾಲೇಜಲ್ಲಿ ಸಿಕ್ಬೋದು ಅಂತ ಅಂದ್ಕೊಂಡು. ಹಾಗಾಗಿ ತಾವು ಬೇರೆ ಬೇರೆ ರೀತಿ ಸಿಕ್ಬಿಡುತ್ತೆ ನನಗೆ, ಹೀಗೆ ಸಾಧ್ಯನಾ ಹಾಗೆ ಸಾಧ್ಯನಾ, ಅವ್ರ್ಯಾರೋ ಹೇಳಿದ್ದಾರೆ ಸೀಟ್ ಕೊಡಿಸ್ತೀವಿ ಅಂತ, ಆ ಥರ ಎಲ್ಲ ತಾವು ಯಾವುದೇ ಒಂದು ತಪ್ಪು ನಿರ್ಧಾರನ ಮಾಡೋಕ್ಕೆ ಹೋಗಬೇಡಿ. 100% ಪಾರದರ್ಶಕವಾಗಿ ಆಗುತ್ತೆ. ಪೇರೆಂಟ್ಸಿಗೆ ತುಂಬ ಸ್ಪಷ್ಟವಾಗಿ ಹೇಳುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದೆ, ಖಾಸಗಿ ಮೆಡಿಕಲ್ ಕಾಲೇಜ್ಗಳಿದೆ. ಖಾಸಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಕೆಲವು ಪ್ರೈವೇಟ್ ಯೂನಿವರ್ಸಿಟಿ ಸ್ಟೇಟಸನ್ನು ತಗೊಂಡಿರೋರಿದ್ದಾರೆ, ಕೆಲವು ಮೆಡಿಕಲ್ ಕಾಲೇಜುಗಳು ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸನ್ನು ತಗೊಂಡಿರೋರಿದ್ದಾರೆ. ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ತಗೊಂಡಿರುವ ಮೆಡಿಕಲ್ ಕಾಲೇಜ್ಗಳಲ್ಲಿ ಕೆಲವು ಕಾಲೇಜುಗಳು ಸರ್ಕಾರ NOC ಕೊಡುವಾಗ ಏನೋ ಒಂದು ಕಮಿಟ್ಮೆಂಟ್ ಮಾಡಿರೋದ್ರಿಂದ
ಕೆಲವು ಸೀಟ್ಗಳನ್ನು ಕೆ ಇಗೆ ಸಹ ಬಿಟ್ಟುಕೊಡ್ತಾರೆ. ಆ ಸೀಟ್ಗಳನ್ನು ನಾವು ಜಿ ಸೀಟಾಗಿ ಸರ್ಕಾರಿ ಮಾನದಂಡಗಳಂತೆ ಮೀಸಲಾತಿಯಂತೆ ನಾವು ಅಲಾಟ್ ಮಾಡ್ತೀವಿ. ಇನ್ನು ಉಳಿದಂಥ ಎಲ್ಲ ಡೀಮ್ಡ್ ವಿಶ್ವವಿದ್ಯಾಲಯಗಳ ಸೀಟ್ಗಳು MCCಯಿಂದ ಅಲಾಟ್ ಆಗುತ್ತೆ. ಖಾಸಗಿ ವಿಶ್ವವಿದ್ಯಾಲಯಗಳೇನಿದ್ದಾವೆ, ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರುವಂಥದ್ದು, ಅವರು ಸೀಟ್ಗಳು 100% ನಮ್ಮಿಂದನೇ ಅಲಾಟ್ ಆಗುವಂಥದ್ದು. ಆದರೆ ಸೀಟ್ ಶೇರಿಂಗು ಸಣ್ಣ ವ್ಯತ್ಯಾಸ ಇದೆ. ಮತ್ತು ಅಲ್ಲಿ ಪಿ ಸೀಟ್ ಅಂತ ನಾವೇನು ಕರಿತೀವಿ, ಅದು ಬೇರೆ ಕಾಲೇಜಲ್ಲೆಲ್ಲ 12-12.5 ಲಕ್ಷ ಇತ್ತು ಅಂತಂದರೆ, ಈ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಆಲ್ಮೋಸ್ಟ್ ಆಲ್ ಡಬಲ್ ಇದೆ. ಹಾಗಾಗಿ ತುಂಬ ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಕಾಲೇಜುವಾರು ಫೀಸ್ ಸ್ಟ್ರಕ್ಚರು, ಕಾಲೇಜುವಾರು ಸೀಟ್ಸ್ ಇದೆ, ಅದನ್ನೊಂದು ಸರಿ ನೋಡಿ. ಇನ್ನೊಂದು ಕನ್ಫ್ಯೂಷನ್, ಒಂದು ಕಾಲೇಜಲ್ಲಿ 4 ಕೆಟಗರಿ ಸೀಟ್ ಇರುತ್ತೆ. ಉದಾಹರಣೆಗೆ ಜಿ ಸೀಟು, ಮೆರಿಟೋರಿಯಸ್ ಸ್ಟೂಡೆಂಟ್ಸು, ಸರ್ಕಾರದ ಎಲ್ಲ ಮೀಸಲಾತಿಗಳನ್ನ. ಇನ್ನೊಂದು ಪಿ ಸೀಟು, ಮತ್ತು ಮ್ಯಾನೇಜ್ಮೆಂಟ್ ಸೀಟು, NRI ಸೀಟು. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟು ಸರ್ ಜಿ ಸೀಟನ್ನೆಲ್ಲ ಒಂದು ಕಾಲೇಜಿಗೆ ಒಂದೇ ಹಾಕಬೇಕಾ, ಜಿ ಸೀಟನ್ನು ಮಾತ್ರ ಹಾಕಬೇಕಾ? ನೀವು ನಿಮ್ಮ ಮಗು ಲಾಗಿನ್ನು ಓಪನ್ ಮಾಡ್ಕೊಂಡು ನೀವು ಕೂತ್ಕೊಳ್ಳಿ, ಭಾಳ ಸ್ಪಷ್ಟವಾಗಿ ನಿಮಗೆ ಕ್ಲಾರಿಟಿ ಬರುತ್ತೆ. ಈಗ ಉದಾಹರಣೆಗೆ ನೀವು ಜಿ ಸೀಟು ಸಿಗ್ಬೋದು, ಇಲ್ಲ ಅಂದರೆ ಪಿ ಸೀಟ್ ಸಿಗುತ್ತೆ ಅನ್ನುವಂಥದ್ದು ಇದೆ ಅಂತ ಭಾವಿಸೋಣ. ನಾನು ಜಿ ಸೀಟು ಅಂದರೆ ಗೌರ್ಮೆಂಟ್ ಕಾಲೇಜಲ್ಲೂ ಸೀಟ್ ಇದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲೂ ಜಿ ಸೀಟ್ಗಳಿದೆ. ಕೆಲವರು ತಾವು ಫೈನಾನ್ಷಿಯಲಿ ಚೆನ್ನಾಗಿದ್ದು ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಜೊತೆಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನೂ ಜಿ ಸೀಟ್ ಹಾಕ್ತೀನಿ ಅಂತಂದರೆ ಮಿಕ್ಸ್ ಮಾಡಿ ಹಾಕ್ಬೋದು. ಲಾಸ್ಟಿಗೆ ಬರ್ತಾ ಬರ್ತಾ ಪ್ರೈವೇಟ್ ಕಾಲೇಜಿನ ಜಿ ಸೀಟ್ ಹಾಕಿ ಅದೇ ಕಾಲೇಜಿನ ಪಿ ಸೀಟ್ ಹಾಕಿ ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟನ್ನು ಹಾಕ್ಬೋದು. ನೀವು ಏನು ಬೇಕಾದ್ರೂ ಹಾಕ್ಬೋದು. ಈಗ ಉದಾಹರಣೆಗೆ ಒಂದು ಕಾಲೇಜಲ್ಲಿ 4 ಕೆಟಗರಿ ಸೀಟ್ ಇದೆ ಅಂತಂದರೆ ನೀವು 4 ಕೆಟಗರಿ ಸೀಟನ್ನು ಹಾಕ್ಬೋದು. ಆಮೇಲೆ ಕೆಲವರು ಪೇರೆಂಟ್ಸ್ ಏನು ಮಾಡ್ತೀರಾ, ಲಾಸ್ಟ್ ಇಯರ್ದೆಲ್ಲ ರ್ಯಾಂಕ್ ನೋಡಿದ್ದೀವಿ, ನಮಗೆ ಅದೇನು ಕಾಲೇಜು ಸಿಗುವಂಥದ್ದು ಚಾನ್ಸಸ್ ಇಲ್ಲ, ಬಟ್ ಯಾವುದಕ್ಕೂ ಇರಲಿ ಅಂಥೇಳಿ ನಾವು ಅದನ್ನೊಂದು ಹಾಕಿದ್ದೀವಿ ಅಂತ. ಯಾವುದಕ್ಕೂ ಇರಲಿ ಅಂತ ತಾವು ಹಾಕುವಾಗ ದಯಮಾಡಿ ಕೆಳಗೆ ಹಾಕಿದ್ದೀವಿ ನಾವು ಅಂತ. ಕೆಳಗಲ್ಲ. ನಮ್ಮ ಕಂಪ್ಯೂಟರ್ ಹೆಂಗೆ ಕನ್ಸಿಡರ್ ಮಾಡುತ್ತೆ, ನಿಮ್ಮ ರ್ಯಾಂಕು ಮತ್ತು ನೀವು ಮೊದಲು ಯಾವ್ದು ಹಾಕಿದ್ದೀರಾ, ಮೊದಲು ಹಾಕಿರುವಂಥದ್ದಕ್ಕೆ ಮೊದಲ ಆದ್ಯತೆ ರ್ಯಾಂಕ್ ಮೇಲೆ, 2ನೇದಕ್ಕೆ 2ನೇ ಆದ್ಯತೆ, 3ನೇದಕ್ಕೆ 3ನೇ ಆದ್ಯತೆ, ಈ ರೀತಿ ಅಲಾಟ್ ಮಾಡ್ತಾ ಬರುತ್ತೆ. ನೀವು ಯಾವುದಕ್ಕೂ ಇರಲಿ ಅಂತ ಹಾಕುವಂಥ ಸಂದರ್ಭದಲ್ಲಿ ಕೆಳಗೆ ಹಾಕುವಂಥದ್ದಲ್ಲ. ಒಂದು. 2ನೇದು, ಸೀಟ್ ಮುಂದೆ ಫೀಸು ಸಹ ಬರುತ್ತೆ. ದಯಮಾಡಿ ಫೀಸನ್ನು ನೋಡಿ. ತುಂಬ ಮಕ್ಕಳು ಪೇರೆಂಟ್ಸ್ ಏನು ಮಾಡ್ತಾರೆ, ಒಂದು ಟೆನ್ಷನ್ನಲ್ಲಿ ಗಡಿಬಿಡಿನಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ಸಹ ತಂದು ಹಾಕ್ಬಿಟ್ಟಿರ್ತೀರ ನೀವು. ಆ್ಯಕ್ಚುಲಿ ನೀವು ಶಕ್ತಿ ಇರಲ್ಲ ಫೈನಾನ್ಷಿಯಲಿ ಮ್ಯಾನೇಜ್ಮೆಂಟ್ ಸೀಟಿಗೆ. ಕಂಪ್ಯೂಟರ್ ಅಲಾಟ್, ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ತಂದು ಮೇಲೆ ಹಾಕಿದರೆ ಅಲಾಟ್ ಮಾಡುತ್ತೆ. ನೀವೇನು ಮ್ಯಾನೇಜ್ಮೆಂಟ್ ಸೀಟೇ ಫಸ್ಟ್ ಕೇಳಿದ್ದೀರಾ ಅಂತ. ಹಂಗಾಗಲ್ಲ. ನಿಮಗೆ ಅದು ಹಣನೂ ಅಲ್ಲಿರೋದ್ರಿಂದ ತಾವು ಚೆಕ್ ಮಾಡಿ, PDF ಡೌನ್ಲೋಡ್ ಮಾಡಿ ಒಂದು ಸರಿ ನೀಟಾಗಿ ನೋಡಿ. ಪೇರೆಂಟ್ಸ್ ನೋಡಿ, ಮಕ್ಕಳು ತುಂಬಾ ಅವರಿಗೆ ಅರ್ಥ ಆಗಲ್ಲ, ಗೊಂದಲ ಇರುತ್ತೆ ಅಂತಂದರೆ. ಅಲಾಟ್ ಆದಮೇಲೆ ಬಂದು ಇಲ್ಲ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದರೆ ಆಮೇಲೆ ನಿಮಗೂ ತೊಂದರೆ, ನಮಗೂ ತೊಂದರೆ. ನಿಮ್ಮನ್ನು ಹೊರಗಡೆ ಹಾಕುವಂಥದ್ದು ಸಿಸ್ಟಮ್ ಅಲಾಟ್ಮೆಂಟು, ನಾವು ಯಾವುದು ಮ್ಯಾನ್ಯುವಲ್ ಮಾಡುವಂಥದ್ದಲ್ಲ. ಹಾಗಾಗಿ ನೀವು ತಾಳ್ಮೆಯಿಂದ ಈ ಕೆಲಸವನ್ನು ಮಾಡಬೇಕು. ತುಂಬ ಕಡಿಮೆ ಮೆಡಿಕಲ್ ಕಾಲೇಜ್ಗಳಿರುತ್ತೆ, ಹಾಗಾಗಿ ತುಂಬ ಟೆನ್ಷನ್ ಮಾಡುವಂತಹ ಅಗತ್ಯ ಇಲ್ಲ. ತಾವು ಇದನ್ನು ಮಾಡಿ PDF ಇಟ್ಕೊಳ್ಳಿ. ಕೊನೆ ಲಾಸ್ಟ್ ಡೇ ತನಕ ನಾವೇನು 13ನೇ ತಾರೀಕಿನ ತನಕ ಅವಕಾಶ ಕೊಡ್ತಾಯಿದ್ದೀವಿ, ಸಾಕು. ಯಾಕೆಂತಂದ್ರೆ ಈಗ ಆಲ್ರೆಡಿ ನಮ್ಮ ಹತ್ರ ಸುಮಾರು ಚಾಯ್ಸ್ 1, 2 ಮತ್ತು ಚಾಯ್ಸ್ 3 ಹಾಕಿರೋರೆ ಆಲ್ಮೋಸ್ಟ್ ಅಲ್ಲಿ 85,000 ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಸಿಸ್ಟಮ್ ಒಳಗೆ ಇದ್ದೀರಾ. ನೀವು ಜಸ್ಟ್ ಮೇಲೆ ಕೆಳಗೆ ಮಾಡುವಂಥದ್ದು. ಹಾಗಾಗಿ 13ನೇ ತಾರೀಕಿನ ತನಕ ಅವಕಾಶ ಕೊಡ್ತಾಯಿದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ಪಾಯಿಂಟ್ ಮಿಸ್ ಆಗಿತ್ತು. ಫಸ್ಟ್ ರೌಂಡಲ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ, ಬಟ್ ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ನಿಮ್ಮ ಹತ್ರ ಆಪ್ಷನ್ಸೂ ಇದ್ದಾವೆ. 1.5 ತಿಂಗಳ ಹಿಂದೆ ತಾವು ಆಪ್ಷನ್ ಎಂಟ್ರಿ ಮಾಡಿದ್ರಿ. ನಿಮ್ಮನ್ನು ನಾನು ನೇರವಾಗಿ ಈ ಸುತ್ತಲ್ಲಿ ಸೀಟ್ ಅಲಾಟ್ಮೆಂಟಿಗೆ ನಿಮ್ಮ ಆಪ್ಷನ್ಗಳನ್ನ ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಮಾಡಿದರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ತಾವು ದಯಮಾಡಿ ಒಮ್ಮೆ ಲಾಗಿನ್ ಆಗಿ ನನಗೆ ಕೌನ್ಸಿಲಿಂಗಲ್ಲಿ ಮುಂದುವರಿಯುವಂಥದ್ದಕ್ಕೆ ಇಷ್ಟ ಇದೆ ಅಂತ ಟಿಕ್ ಮಾಡಿದರೆ ನಿಮ್ಮನ್ನು ನಾವು ಕನ್ಸಿಡರ್. ನೀವು ಮೇಲೆ ಕೆಳಗೆ ಅರೇಂಜ್ ಮಾಡೋದಕ್ಕೆ ಅವಕಾಶ ಇದೆ, ಕೆಲವು ಸೀಟ್ಗಳು ಬಂದಿದೆ, ಬೇಕಾದರೆ ತಾವು ಹಾಕೋದಕ್ಕೆ ಬೇಕಾದ್ರೂ ಅವಕಾಶ ಇದೆ, ಬಟ್ ನೀವು ಲಾಗಿನ್ ಆಗಿ ಮಾಡಬೇಕು.
ಯಾಕೆ ಸರ್ ನಾವು ಆಲ್ರೆಡಿ ಮಾಡಿದ್ದೀವಲ್ಲ ಸರ್, ನಾವು ಮತ್ತೊಂದು ಸರಿ ಯಾಕೆ ಮಾಡಬೇಕು ಅಂತ ಕೆಲವ್ರು ಕೇಳ್ಬೋದು. ಏನಾಗ್ತಾ ಇತ್ತು ಹಿಂದೆ ಅಂತಂದರೆ, ತುಂಬ ದೊಡ್ಡ ನಂಬರ್ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿರ್ತಿರ್ಲಿಲ್ಲ. ನಮ್ಮವರು ಎಂಟೈರ್ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಪೋರ್ಟ್ ಮಾಡ್ಕೊಂಡ್ಬಿಟ್ಟು ರನ್ ಮಾಡಿ ಅಲಾಟ್ ಮಾಡ್ತಿದ್ರು. ಆಮೇಲೆ ಅವರು ಆಲ್ರೆಡಿ ಮ್ಯಾನೇಜ್ಮೆಂಟಲ್ಲಿ ಸೇರ್ಕೊಳ್ಳೋದು, ಬೇರೆ ಬೇರೆ ಕಡೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಿದ್ರು. ನಮಗೆ ಅಡ್ಮಿಷನ್ಸ್ ಪ್ರಮಾಣ ಭಾಳ ಕಡಿಮೆ ಆಗ್ತಾಯಿತ್ತು. ಅವರಿಗೆ ಕೇಳಿದರೆ, ಸರ್ ನಾವೆಲ್ಲಿ ಸರ್ ಫಸ್ಟ್ ರೌಂಡಲ್ಲಿ ನಾವು ಭಾಗವಹಿಸಿದ್ವಿ, ನಮಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಹಂಗೆ ನಾವು ಹೋಗಿದ್ದೀವಿ, ಅದಕ್ಕೋಸ್ಕರ ನಾವು ಮಾಡಿದ್ದೀವಿ. ದಯಮಾಡಿ ಮೊದಲ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಯಾವುದೇ ಸೀಟು ಸಿಕ್ಕಿಲ್ಲದ ಇರುವಂಥ ವಿದ್ಯಾರ್ಥಿಗಳು ತಾವು ಲಾಗಿನ್ ಆಗಿ ತಾವು ಕನ್ಸೆಂಟ್ ಕೊಟ್ಟರೆ ಅಷ್ಟೇ ತಮ್ಮನ್ನು ಈ ಸುತ್ತಿನಲ್ಲಿ ಕನ್ಸಿಡ್ರು ಮಾಡ್ತೀವಿ. ಇಷ್ಟು ತಾವು ವೆಬ್ಸೈಟಲ್ಲಿ ನೋಡಿ ಕಳೆದ ವರ್ಷದ್ದು ಮೆಡಿಕಲ್ಲು ಒಂದು ಡೆಂಟಲ್ದು ರ್ಯಾಂಕನ್ನು ಸಹ ನೋಡಿ ತಾವೊಂದು ಕನ್ಕ್ಲೂಷನ್ಗೆ ಬರಬಹುದು. 13ನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಸಮಾಧಾನವಾಗಿ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಈಗಾಗಲೇ ನಮ್ಮ ಕೌನ್ಸಿಲಿಂಗ್ ಒಳಗಡೆ ಇರುವಂಥವರು ತಾವು ಮೇಲೆ ಕೆಳಗೆ ಮಾಡುವಂಥದ್ದು, ಡಿಲೀಟ್ ಮಾಡುವಂಥದ್ದು, ಹೊಸದಾಗಿ ಆಪ್ಷನ್ ಹಾಕೊಳ್ಳುವಂಥದ್ದಕ್ಕೆ ಅವಕಾಶ ಇರುತ್ತೆ. ನಮ್ಮದು ಜೊತೆಗೆ ಬ್ರೋಷರ್ ಇದೆ ವಿವರವಾದಂತಹ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ, ಅದನ್ನು ಸಹ ತಾವು ಸ್ಟಡಿ ಮಾಡಿ ನಿಮಗೆ ತುಂಬ ಕ್ಲಾರಿಟಿ ಬರುತ್ತೆ ಅಂತೇಳಿ ನಾನು ಹೇಳ್ತಾ, ಜಸ್ಟ್ ಒಂದು ವಾರ ಇದೆ, ತುಂಬ ಇನ್ವಾಲ್ವ್ ಆಗಿ ತಾವು ಒಳ್ಳೆ ರೀತಿಯಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತು ಅಂತಂದರೆ ಯಾವುದೇ ಗೊಂದಲ ಇಲ್ದಿರೋ ಥರ ಕೌನ್ಸಿಲಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.